ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ವಿಜಯಪುರ ನಗರದಲ್ಲಿರುವ ಗೋಲಗುಮ್ಮಟವನ್ನು ನೋಡ್ಕೊಂಡು ಬರೋಣ. ವಿಜಯಪುರದ ನಮೋ ಭಿತ್ತಿಯಲ್ಲಿ ಹೊಳೆಯುವ ಹೊನ್ನ ಕುಮಟ ಗೋಳಗುಮ್ಮಟ ಭಾರತೀಯ ಕಟ್ಟಡದ ನಿರ್ಮಾಣ ಶೈಲಿಯ ಅತ್ಯುತ್ತಮ ಉದಾಹರಣೆ ಎಂದೇ ಖ್ಯಾತಿ ಪಡೆದ ಈ ಸ್ಮಾರಕದ ನಿರ್ಮಾಣ ಆಗಿದ್ದು 1526ರಿಂದ 1656 ನಡುವೆ. ಗೋಲ್ ಗುಂಬಜ್ ನೋಡಲಿಕ್ಕೆ ಸಮಯ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಅದು ಓಪನ್ ಇರುತ್ತೆ. ಆ ಸಮಯದಲ್ಲಿ ಹೋಗ್ಬೋದು. ಹಾಗೆ ಅಲ್ಲಿ ವಸ್ತು ಸಂಗ್ರಹಾಲಯ ಕೂಡ ಇದೆ. ಫಸ್ಟ್ ಎಂಟ್ರೆನ್ಸ್ ಇರೋದೆ ವಸ್ತು ಸಂಗ್ರಹಾಲಯ, ಹಾಗೆ ಪಾರ್ಕಿಂಗ್ ವ್ಯವಸ್ಥೆಯು ಕೂಡ ಇದೆ. ಈಗ ಇದೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇದು ಗೋಲ್ ಗುಂಬಜ್ಗೆ ಹೋಗ್ತಕ್ಕಂಥದ್ದು. ಸೊ ಇದೇನು ನೋಡ್ತಿದ್ದಿಲ್ಲ, ಇದು ಮ್ಯೂಸಿಯಂ. ಸೊ ಅದು ಪ್ರತ್ಯೇಕ ಟಿಕೆಟ್ ಇದೆ, ಟಿಕೆಟನ್ನು ತೆಗೆದುಕೊಳ್ಬೇಕಾಗತ್ತೆ. ಇದು ಗೋಲ್ ಗುಂಬಜ್ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಇದು ಏನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇದು ಗೋಲ್ ಗುಂಬಜ್. ಬಿಜಾಪುರದ ಗೋಳಗುಮ್ಮಟ ಜಗತ್ತಿನ ಅದ್ಭುತ ವಾಸ್ತು ರಚನೆಗಳಲ್ಲಿ ಒಂದಾಗಿದೆ. ಇದನ್ನು ಮಹಮ್ಮದ್ ಆದಿಲ್ ಶಾನು ತನ್ನ ರಾಣಿ ಹಾಗೂ ಮಕ್ಕಳ ಸಮಾಧಿಗಳಿಗಾಗಿ ಕಟ್ಟಿಸಿದನು. ಗೋಳುಗುಮ್ಮಟವನ್ನು ವಿಶಾಲವಾದ 20 ಅಡಿ ಎತ್ತರದ ಕಟ್ಟೆಯ ಮೇಲೆ ನಿರ್ಮಿಸಲಾಗಿದೆ. ಇದು ಚಚ್ಚೌಕಾಕಾರವಾಗಿದೆ. ಹೊರ ಅಳತೆ 205 × 205 ಅಡಿ ಇದೆ. ಹಾಗೆ ಗೋಲ್ಗುಮ್ಮಟವು 18,337 ಚದರಡಿ ವಿಸ್ತೀರ್ಣವನ್ನು ಹೊಂದಿದೆ. ಹಾಗೆ ಇದು 198 ಅಡಿ ಎತ್ತರವಾಗಿದೆ. ಕೇಂದ್ರದಲ್ಲಿ ವಿಶಾಲವಾದ ಅರ್ಧಗೋಳಾಕಾರದ ಗುಮ್ಮಟವಿದೆ. ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ, ಇದು ಅರ್ಧಗೋಳಾಕಾರದ ಒಂದು ಗುಮ್ಮಟವಿದೆ. ಅದರ 4 ಮೂಲೆಗಳಲ್ಲಿ, ಅಂದರೆ 4 ಮೂಲೆಗಳಲ್ಲೂ ಕೂಡ ಅಷ್ಟಕೋನದ 7 ಅಂತಸ್ತಿನ ಗೋಪುರಗಳಿವೆ. 4 ಸೈಡು ಕೂಡ ಗೋಪುರ. ಈಗ ನಾವೇನು ಮೇಲ್ಗಡೆ ಹತ್ತಿದ್ದೇವಲ್ವ, ಇದು ಮೇಲ್ಗಡೆ ಹೋಗ್ತಕ್ಕಂಥ ಇದು ಒಂದು ಗೋಪುರ. ಹೀಗೆ 4 ಕಡೆಯೂ ಏನಿದೆ ಗೋಪುರ ಇದೆ. ನೀವು ನೋಡ್ಬೋದು ನೋಡಿ, ಆ ಕಡೆಯೂ ಕೂಡ ಕಾಣಿಸುತ್ತೆ. 4 ಸ್ಥಳಗಳಲ್ಲಿ ಈಗ ಏನು ಮಾಡಿದ್ದಾರೆ ಅಂದರೆ, ಒಂದು ಕಡೆ ಏರಲಿಕ್ಕೆ, ಒಂದು ಕಡೆ ಇಳಿಲಿಕ್ಕೆ ಇಲ್ಲಿ ಸ್ಥಳ ಇದೆ. 7 ಅಂತಸ್ತಿನ ಒಂದು ಗೋಲು ಗುಮ್ಮಟ ಇದು. 7 ಅಂತಸ್ತಿನ ಒಂದು ಗೋಳು ಗುಮ್ಮಟವಾಗಿದೆ ಇದು. ಮೇಲಿರುವ ಅರೆಗೋಳಾಕಾರದ ಗುಮ್ಮಟ ಕಟ್ಟಡದ ಪ್ರಮುಖ ಆಕರ್ಷಣೆಯಾಗಿದೆ. ಅದು ಕಮಲದಳದ ಮೇಲೆ ಏರುತ್ತದೆ. ಈ ಗುಮ್ಮಟ ಹೇಗೆ ಕಾಣಿಸುತ್ತೆ ಅಂದರೆ, ನೀವು ಕಮಲದ ದಳಗಳಿದಲ್ವ, ಆ ದಳಗಳ ರೀತಿಯಲ್ಲಿ ಕಾಣಿಸುತ್ತೆ ವೀಕ್ಷಕರಿಗೆ. ದಪ್ಪ 10 ಅಡಿ ಇರ್ತಕ್ಕಂಥದ್ದು. ಅದರ ಹೊರವ್ಯಾಸ 144 ಅಡಿ, ಒಳಗಡೆ ವ್ಯಾಸ 124 ಅಡಿಯ ಗುಮ್ಮಟ ಏಷ್ಯಾದಲ್ಲೇ ದೊಡ್ಡದಾದದು. ಈ ಗುಮ್ಮಟ ಏಷ್ಯಾ ಖಂಡದಲ್ಲೇ ದೊಡ್ಡದಾಗಿದೆ. ನೀವಿಲ್ಲಿ ನೋಡಿ, ದಳದ ರೂಪದಲ್ಲಿ ನೋಡ್ಬೋದು ನೋಡಿ. ಈ ಕಮಲ ದಳದ ರೂಪದಲ್ಲಿ ಏನು ಕಾಣಿಸುತ್ತಲ್ಲ ಇದೆ. ಇದು ಔಟ್ಸೈಡ್, ಗುಮ್ಮಟದ ಮೇಲ್ಗಡೆ ಇರ್ತಕ್ಕಂಥದ್ದು. ಈಗ ಮೇಲ್ಗಡೆಯಿಂದ ಏನು ನೋಡ್ತಾ ಇದ್ದಿರಲ್ಲ, ಇದು ಮೇಲ್ಗಡೆ ನಿಂತ್ಕೊಂಡು ನೋಡ್ತಕ್ಕಂಥದ್ದು. ಗುಮ್ಮಟದ ಒಟ್ಟು ಎತ್ತರ ನೆಲದಿಂದ ನೆತ್ತಿಯವರೆಗೆ 178 ಅಡಿ ಇದ್ದು ತಳದಲ್ಲಿ ತೆರೆದಿದೆ. ಇದು ರೋಮಿನ ಫ್ಯಾಂಟಿಯಾನ್ ಗುಮ್ಮಟವನ್ನು 2 ಅಡಿಗಳಿಂದ ಮೀರಿಸಿದೆ. ಈ ರೋಮ್ನಲ್ಲಿ ಪ್ಯಾನಿಥಿಯಾನ್ ಅಂತ ಒಂದು ಗುಮ್ಮಟ ಇದೆ, ಅದು 2 ಅಡಿಗಳಿಂದ ಮೀರಿಸಿದೆ. ಇದು ಬಿಜಾಪುರದ ಗೋಳುಗುಮ್ಮಟ ಪ್ರಪಂಚದ 4ನೆಯ ಮತ್ತು ಭಾರತದ ಅತಿದೊಡ್ಡ ಗುಮ್ಮಟವಾಗಿದೆ. ಗುಮ್ಮಟ ಗೋಡೆಯ ಮೈಯಲ್ಲಿ ಗಾರೆಯಲ್ಲಿ ಮಾಡಿದ ವಿವಿಧ ಬಗೆಯ ಅಲಂಕಾರವಿದೆ. ನೀವು ಮೇಲ್ಗಡೆಯಿಂದ ನಾವು ಕೂಗಿದರೆ ಅದು 7 ಸಾರಿ ಕೇಳಿಸುತ್ತೆ ನಿಮಗೆ. ಇದು ಮೇಲ್ಗಡೆ ಇರ್ತಕ್ಕಂಥ ಇನ್ಸೈಡ್, ಇದು ಗುಮ್ಮಟದ ಒಳಗಡೆ ಮೇಲ್ಭಾಗದಲ್ಲಿ ಹೋದಾಗ ಈ ರೀತಿಯಾಗಿ ಕಾಣಿಸುತ್ತೆ. ಮೇಲ್ಗಡೆಯಿಂದ ಇನ್ಸೈಡು ಅಂದರೆ ಒಳಗಡೆ ಗುಮ್ಮಟ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಇದು ಗುಮ್ಮಟ ಇನ್ಸೈಡು. ಇಲ್ಲಿ 1 ಸಾರಿ ನಾವು ಕೂಗಿದರೆ ಅದು 7 ಸಾರಿ ಕೇಳಿಸುತ್ತೆ. ಗುಮ್ಮಟ ಒಳಭಾಗದಲ್ಲಿ ಗುಮ್ಮಟದ ಸುತ್ತ 14 ಅಡಿ ಅಗಲದ ಕಟಂಜನವಿದೆ. ಇದನ್ನು ಪಿಸುಮಾತಿನ ಗ್ಯಾಲರಿ ಅಂತ ಕರೀತಾರೆ. 130 ಅಡಿ ಅಂತರದ ಎದುರು ಬದರು ಇರುವ ಆಸನದಲ್ಲಿ ಕುಳಿತು ಪಿಸುಗುಟ್ಟಿದರೆ ಅದು ಇಬ್ಬರಿಗೂ ಸ್ಪಷ್ಟವಾಗಿ ಕೇಳಿಸುತ್ತದೆ. ಒಂದು ಚಿಕ್ಕ ಕಾಗದ ಹರಿದರೂ
ಬೆಂಕಿ ಕಡ್ಡಿ ಗೀಚಿದರೂ ಅದರ ಶಬ್ದ 130 ಅಡಿ ದೂರದವರೆಗೆ ಕೇಳಿಸುತ್ತದೆ. ಇಲ್ಲಿ ಶಬ್ದ 7 ಬಾರಿ ಪ್ರತಿಧ್ವನಿಸುತ್ತದೆ. ಇದು ವಿಶ್ವದ ಚಮತ್ಕಾರಗಳಲ್ಲಿ ಒಂದು. ಗುಮ್ಮಟದ ತಳಭಾಗದ ಹೊರಮೈ ಸುತ್ತಲೂ ಕಮಲದಳಗಳ ವಸ್ತುಗಳನ್ನು ಎಸಳುಗಳನ್ನು ಕೆತ್ತಲಾಗಿದೆ. ಇದು ಕೆಳಗಡೆ ಇರ್ತಕ್ಕಂಥ ಸಮಾಧಿಗಳು. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇವೆಲ್ಲ ಸಮಾಧಿಗಳು. ಇಷ್ಟೊಂದು ದೊಡ್ಡ ಗುಮ್ಮಟವನ್ನು ಇನ್ನಾವ ಕಟ್ಟಡವೂ ಹೊಂದಿಲ್ಲ. 110 ಅಡಿ ಎತ್ತರದಲ್ಲಿರುವ ಕಟಾಂಜನವನ್ನು ಎತ್ತರವಾದ ಕಮಾನುಗಳು ಸ್ಮಾರಕ ಸಮಾಧಿಯ ಸುತ್ತ ಹೊತ್ತು ನಿಂತಿವೆ. ಈ ಕಟಾಂಜನದ ಮೇಲೆ ಮುಗುಚಿ ಹಾಕಿದಂತೆ ದೊಡ್ಡ ಗುಮ್ಮಟ ಕುಳಿತಿದೆ. ಕಟ್ಟಡದ ತಳವಿನ್ಯಾಸ ಚೌಕಾಕಾರವಾಗಿದ್ದು ಮೇಲೇರಿದಂತೆ ಅಷ್ಟಕೋನಾಕಾರವಾಗಿ ಪರಿಣಮಿಸಿ ಕೊನೆಗೆ ಗುಮ್ಮಟದ ವೃತ್ತಾಕಾರದಲ್ಲಿ ಅಂತ್ಯಗೊಳ್ಳುತ್ತದೆ. ಜಗತ್ಪ್ರಸಿದ್ಧವಾದ ಗೋಳಗುಮ್ಮಟ ಒಂದು ಅದ್ವಿತೀಯ ಕಲಾಕೃತಿ. ಭಾರತೀಯ ವಾಸ್ತುರಂಗದಲ್ಲಿ ಒಂದು ಅನುಪಮ ಕೃತಿಯಾಗಿ ಲೋಕವಿಖ್ಯಾತವಾಗಿ ಕರ್ನಾಟಕದ ಹೆಮ್ಮೆಯ ಸಾಧನೆಗಳಲ್ಲಿ ಒಂದೆನಿಸಿದೆ. ಇಂಥ ಭವ್ಯವಾದ ಕಟ್ಟಡ ಭಾರತದಲ್ಲಿ ಎಲ್ಲಿಯೂ ಇಲ್ಲವಾಗಿದೆ. ಬಿಜಾಪುರದ ಕಟ್ಟಡಗಳಲ್ಲಿ ಇನ್ನಾವುದನ್ನು ನೋಡದಿದ್ದರೂ ಇದನ್ನೊಂದು ನೋಡಿದರೆ ಸಾಕು ಎನಿಸುತ್ತದೆ. ಫರ್ಗ್ಯೂಸನ್ ಹೇಳಿರುವಂತೆ ಬಿಜಾಪುರದ ಕಟ್ಟಡಗಳು ಅಲ್ಲಿನ ಸಾಮಗ್ರಿಗಳ ಅನಾನುಕೂಲದಿಂದಾಗಿ ದೆಹಲಿ, ಆಗ್ರಾಗಳ ಕಟ್ಟಡಗಳಷ್ಟು ಸುಂದರವಾಗಿ ಕಾಣದಿರಬಹುದು. ಆದರೆ ಕಲೆ ಮತ್ತು ವೈಭವದಲ್ಲಿ ಅವು ಅತ್ಯುನ್ನತವಾದವು. ಮೊಘಲರಿಗೆ ದೊರೆತ ನದಿ ಸಾಮೀಪ್ಯ, ಅಮೃತಶಿಲೆ ಮೊದಲಾದ ಅನುಕೂಲಗಳು ದೊರೆತಿದ್ದರೆ ಅವರನ್ನು ಮೀರಿಸುವಂಥ ಕಟ್ಟಡಗಳನ್ನು ನಿರ್ಮಿಸಲು ಸಾಧ್ಯವಾಗುತ್ತಿತ್ತು. ಮತ್ತೆ ಹೇಳುತ್ತಾ, ರಮ್ಯವಾದ ಕಲ್ಪನೆ ಮತ್ತು ವಾಸ್ತುಶಿಲ್ಪದ ಸಾಲಿಗೆ ಇದನ್ನು ಸರಿದೂಗಿಸುವ ಕಟ್ಟಡ ಹಿಂದೂಸ್ತಾನದಲ್ಲಿ ಮತ್ತೊಂದಿಲ್ಲ. ಪರ್ಸಿ ಬ್ರೌನ್ರವರು ಹೇಳುವಂತೆ, ಅದ್ಭುತೆಯ ದೃಷ್ಟಿಯಿಂದ ನಿಸ್ಸಂಶಯವಾಗಿ ಭಾರತೀಯ ವಾಸ್ತುಶಿಲ್ಪದ ಸಾಧನೆಯೋ ಪರಾಕಾಷ್ಠೆಯಾಗಿದೆ. ಈ ಗುಮ್ಮಟ ಪ್ರಪಂಚದ ಎಲ್ಲ ಗುಮ್ಮಟಗಳಿಗಿಂತಲೂ ಅತಿ ಶ್ರೇಷ್ಠವಾಗಿದೆ. ಗೋಳಗುಮ್ಮಟ ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿದೆ. ಮಲ್ಲಿಕ್ ಸಂದಲ್ ಇದರ ನಿರ್ಮಾಣ ಶಿಲ್ಪಿ ಮಲ್ಲಿಕ್ ಸಂದಲ್. ಈಗೇನು ವೀಕ್ಷಣೆ ಮಾಡ್ತಿದ್ದಿರಲ್ಲ, ಇದು ಮ್ಯೂಸಿಯಂ. ಇದಕ್ಕೆ ಪ್ರತ್ಯೇಕವಾಗಿ ಟಿಕೆಟನ್ನು ಕೌಂಟರ್ಲೆ ಮೊದಲೇ ತೆಗೆದುಕೊಳ್ಬೇಕಾಗತ್ತೆ. ಕಾಲದ ಒಂದಿಷ್ಟು ಶಾಸನಗಳು, ಅವರು ಬಳಕೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಈ ಒಂದು ಮ್ಯೂಸಿಯಮಲ್ಲಿ ಇಡಲಾಗಿದೆ. ಹಾಗೆ ನಾಣ್ಯಗಳನ್ನು ಇಡಲಾಗಿದೆ. ಅವರ ಆಯುಧಗಳನ್ನು ಕೂಡ ಇಲ್ಲಿ ಇಡಲಾಗಿದೆ. ಈ ಸ್ಮಾರಕದ ಗುಮ್ಮಟವು ವಿಶ್ವದಲ್ಲಿಯೇ 2ನೇ ಅತಿ ದೊಡ್ಡ ಗುಮ್ಮಟವಾಗಿದೆ ಹಾಗೂ ಭಾರತದಲ್ಲಿ 1ನೇ ಸ್ಥಾನದಲ್ಲಿದೆ. ಇದೊಂದು ಭವ್ಯವಾದ ರಚನೆಯಾಗಿದ್ದು, ಗೋಲ್ ಎಂದರೆ ವೃತ್ತಾಕಾರ ಅಥವಾ ದುಂಡನೆಯ ಗುಮ್ಮಟ ಎಂದರ್ಥ. ಆದಿಲ್ ಶಾಹಿ ಮನೆತನದ 7ನೇ ಸುಲ್ತಾನನಾದ ಮಹಮ್ಮದ್ ಆದಿಲ್ ಶಾಹನ ಕಾಲಾವಧಿಯಲ್ಲಿ ಈ ಸ್ಮಾರಕ ನಿರ್ಮಾಣವಾಯಿತು. ಇದು ಒಟ್ಟು 7 ಅಂತಸ್ತನ್ನು ಹೊಂದಿದೆ. ಇದು ಮಧ್ಯಕಾಲೀನ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯನ್ನು ಹೊಂದಿದೆ. ಇದರ ನಿರ್ಮಾಣ ಕಾರ್ಯ 1626ರಿಂದ ಪ್ರಾರಂಭವಾಗಿ 1656ರವರೆಗೆ ಸುಮಾರು 30 ವರ್ಷಗಳ ಕಾಲಾವಧಿಯಲ್ಲಿ ನಿರ್ಮಾಣವಾಗಿದೆ. ಬಿಜಾಪುರ ನಗರಕ್ಕೆ ಬರಲು ರಸ್ತೆ ಸಾರಿಗೆ ವ್ಯವಸ್ಥೆ ಹಾಗೆ ರೈಲು ಸಾರಿಗೆ ವ್ಯವಸ್ಥೆಯು ತುಂಬ ಅನುಕೂಲಕರವಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.